ಅನೂರಿನಲ್ಲಿ ವೆಂಕಟೇಗೌಡ ಅಂತ ಒಬ್ಬ ಪ್ರೆಸ್ ರಿಪೋರ್ಟರ್ ಅವನೇ. ಅವನಿಗೆ ಹೇಳಿದ್ದೆ, ಪ್ರತಿ ದಿವಸ ಬರೋದು ಆಂದೋಲನ, ಪ್ರಜಾವಾಣಿ, ಆಮೇಲೆ ಈ ಯಾವುದೇ ಕನ್ನಡ ಪೇಪರ್ ಬರಲಿ ಎತ್ತಿ ಒಂದು ಕಡೆ ಇಟ್ಬಿಡು. ನಾನು ಊರಿಗೆ ಹೋಗುವಾಗ ನಾನು ಅದು ತಗೊಂಡು ನಾನು ಹೋಗ್ತೀನಿ, ನಿನ್ನ ದುಡ್ಡು ಅವತ್ತೇ ಕೊಡ್ತೀನಿ ಅಂತ ಹೇಳಿದ್ದೆ. ಅವನ ಪೇಪರಲ್ಲೆಲ್ಲ ಎತ್ತಿಟ್ಬಿಡುವ ಅವನು. ಇದು ಒಂದು 4-5 ದಿವಸ ಬಿಟ್ಟು ಪೇಪರಲ್ಲಿ ನ್ಯೂಸ್ ಬಂದಿದೆ, ಈ ರೀತಿ ಹಿಡ್ಕೊಂಡು ಹೋಗ್ತಾರೆ, ತಗೊಂಡೋಗಿ ವರ್ಕ್ಶಾಪಿಗೆ ಬಿಡ್ತಾರೆ, ಕಕ್ಕಸ್ ತಿನ್ನಿಸೋದು, ಉಚ್ಚೆ ಕುಡಿಸೋದು, ಇದೆಲ್ಲ ಮಾಡ್ತಾವ್ರೆ, ಹೆಣ್ಣು ಮಕ್ಕಳನ್ನೆಲ್ಲ ಒಳಗಡೆ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಎಲ್ಲ ಈ ನ್ಯೂಸು ಹೊರಗಡೆ ಬಂತು. ಈ ಹೊರಗಡೆ ಅವನು ವೆಂಕಟಪ್ಪ ಅಂದರೆ ಅವನು ಅಸಾಧ್ಯ ಪುರುಷ ಅವನು. ಹೌದು, ನಾನು ನೋಡಿದೆ ನೀವು ಕರ್ಕೊಂಡು ಹೋದದನ್ನು, ಹೆಂಗೆ ಕರ್ಕೊಂಡೋಗಿ ಹೆಂಗೆ ಏನು ಹಿಂಸೆ ಮಾಡಿದ್ದೀರಾ, ಹೆಂಗೆ ಠಾಣದಲ್ಲಿ ಹಾಕಿದ್ರಿ, ಅವ್ರನ್ನೆಲ್ಲಿ ಹಿಡಿದ್ರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ವೀರಪ್ಪನ ಗ್ಯಾಂಗ್ ಹೋಗಿದ್ರ ನೀವು, ವೀರಪ್ಪನ ನೋಡಿದ್ದೀರಾ ನೀವು ಅಂದ್ಬಿಟ್ಟು ಶುರು ಮಾಡಿಬಿಟ್ಟ ಅವನು. ಇವನ ಹತ್ರ ಮಾತಾಡೋದೇ ಬೇಡ ಅಂದ್ಬಿಟ್ಟು ಬಿಟ್ಟೆ ಅವನ್ನ. ಅವನ ಹತ್ರ ಪೇಪರ್ ತಗೊಳ್ತಾ ಇದ್ದದ್ದಕ್ಕೆ ನನಗೆ ಮಾರ್ಕ್ ಮಾಡ್ಕೊಂಡ್ರು. ಕೊನೆಗೆ ಈ ರಾಮಾಪುರದಲ್ಲಿ ನಟರಾಜು ಅಂದ್ಬಿಟ್ಟು ಈ ವೆಂಕಟರಾಮು ಇಬ್ಬರು ಬಂದರು. ನಾವು ಇನ್ಫಾರ್ಮೇಷನ್ ಕೊಡ್ತೀವಿ, ಹಿಡಿದುಕೊಡ್ತೀವಿ ಅಂತ. ನನಗೆ ಅವಾಗಲೇ ಇವರಿಬ್ಬರ ಮೇಲೆ ನಂಬಿಕೆ ಬಂತು. ಇವ್ರು ಮಾತಾಡೋದು ಅಷ್ಟು ಧೈರ್ಯವಾಗಿ ಮಾತಾಡ್ತಾರಲ್ಲ ವೀರಪ್ಪನ್ನ, ಇಷ್ಟೆಲ್ಲ ನಡೀತಾ ಇದ್ರು ಅಂದ್ಬಿಟ್ಟು. ಸರಿ, ಜಯಣ್ಣವ್ರಿಗೆ ಹೇಳಿದೆ, ಸರ್ ನೋಡಿ ಸರ್ ಇವ್ರನ್ನ ಹಾಕೊಳ್ಳೋಣ ನಮ್ಮ ಗ್ರೂಪ್ಗೆ ಇಬ್ಬರನ್ನೂ ಹಾಕೊಂಡ್ರೆ ಇವ್ರು ಕೊಡಲ್ಲ ಶಂಕರ್ ಬಿದ್ರಿ, ಒಬ್ಬರನ್ನ ತಗೋಬೋದು, ನೋಡೋಣ ಇರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಸರಿ ಅಂದ್ಬಿಟ್ಟು ಆಮೇಲೆ ಇವ್ರು ಜಯಣ್ಣ ಸಪ್ರೇಟಾಗಿ ಕರ್ಕೊಂಡೋಗಿ ಕೇಳಿದ್ರು, ಇಲ್ಲ ಸರ್ ಹೀಗಿದೆ ಪರಿಸ್ಥಿತಿ, ಚಾಂದಿನಿ ಅನ್ನೋಳು ಒಬ್ಬಳು ಲಂಬಾಣಿ ಹುಡುಗಿ, ಅವನ ಜೊತೆ ಅವಳೆ, ಅವನ ಹೆಸರು ಏನಪ್ಪ, ಅದು ನಾಗರಾಜು ನಾಯ್ಕ, ಕಮಲಾ ನಾಯ್ಕನ ಬಸ್ನಲ್ಲೇ ಹೊಡೆದಾಕ್ಬಿಟ್ರು ಇವ್ರ ರಿಲೇಟಿವ್ಸು. ಆ ಹುಡುಗಿ ಅವನು ಮದುವೆಗೆಲ್ಲ ಓಡಾಡ್ತಾವ್ರೆ, ಅದಕ್ಕೇನೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನಾನು ಏನು ಮಾಡಬೇಕೋ ಹೇಳಿ ನನಗೆ ಫಸ್ಟು. ಇದರಲ್ಲಿ ಹರಿಕೃಷ್ಣ ಅವ್ರದ್ದು ಏನು, ನೀವು ಹಿಡಿದ್ಬಿಟ್ರೆ ನಿಮ್ಮ ಹೆಸರು ಬಂದ್ಬಿಡ್ತದೆ, ನಾನು ಹಿಡ್ದಂಗೆ ಆಗಬೇಕು, ನಾನೇ ಹೊಡಿಬೇಕು ಅವನಿಗೆ, ಈ ಭಾವನೆ. ಶಕೀಲ್ ಅಹಮದ್ ಒಂಥರ ಒಳ್ಳೆ ಮನುಷ್ಯ, ಅವನು ಹಂಚ್ಕೊಂಡು ತಿನ್ನೋ ಅಭ್ಯಾಸ, ಒಬ್ಬನೇ ತಿನ್ನಬೇಕು ಅನ್ನೋದಿಲ್ಲ, ಅವನು ಹಂಚ್ಕೊಂಡು ತಿನ್ನೋದು, ಒಳ್ಳೆ ಕ್ಯಾರೆಕ್ಟ್ರು. ಈ ಹರಿಕೃಷ್ಣ ಅವ್ರದ್ದು ಹಂಗಲ್ಲ, ನಾನು ಮಾಡಿದೆ ಅಂತ. ಸರಿ, ಮದುವೆದು ಇದೆಲ್ಲ ಡಿಸೈಡ್ ಮಾಡ್ಕೊಂಡಿದ್ರು ಇವರು. ಅದು ಯಾವುದೋ ಕಾರೈನ್ ಬೆಟ್ಟ ಅಂತ ಇದೆಯಂತೆ, ಆ ಕಾರೈನ್ ಬೆಟ್ಟದಲ್ಲಿ ಮದುವೆ ಮಾಡೋಣ ಅಂದ್ಬಿಟ್ಟು. ಈ ವಿಷಯ ಹೇಳಿದ ತಕ್ಷಣ ಕೂತ್ಕೊಳ್ಳಿ ಗಾಡಿನಲ್ಲಿ ಅಂದರು. ಯಾಕೆ ಸರ್? ಕೂತ್ಕೊಳ್ರಿ ಹೇಳ್ತೀನಿ. ನಾನಾ SP ನೀನಾ? ಕೂತ್ಕೊಂಡ್ರೆ ಕೂತ್ಕೋಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ನಮ್ಮ ಕೆಲಸ ಏನು ಅಂತ. ಎದ್ರುಕೊಂಡು ಮುತ್ತುರಾಮ ಕೂತ್ಕೊಬಿಟ್ಟ. ಆಮೇಲೆ ನಟರಾಜ್ ಎಲ್ಲ ಅವ್ನ ಮನೆಗೆ ಹೋಗೋವನೇನು, ಕರ್ಕೊಂಬರೋಗಿ ಹೋಗಿ ಒಂದು ಗಾಡಿ ಕೊಟ್ಟು ಕಳಿಸಿದ್ರು, ಅವನು ಕರೆಸ್ಕೊಂಡು. ಇವಾಗ ಗುರುನಾಥನ್ನ ನಾವು ಹಿಡಿಬೇಕು. ಅಷ್ಟೊತ್ತಿಗೆ AK-47 ಕೊಡ್ತೀವಿ ಅಂತ ಮಾತಾಡೋರೆ. ನಾವು ಆನೆ ಕೊಪ್ಪು ತಗೋತೀವಿ, ಮತ್ತು ಗಂಧನೂ ತಗೋತೀವಿ, ನಿಮ್ಗೇನು ಬೇಕು ಅಂದ್ರೆ ನನಗೆ AK-47 ಬೇಕು ಅಂತ ಕೊಡ್ತೀವಿ ಅಂತ ಎಲ್ಲ ಮಾತಾಡೋರು ಇವರು, ಎಲ್ಲ ಮಾರು ವೇಷದಲ್ಲಿ ಹೋಗಿ. ಈಗ ಹೋಗಿ ಸಡನ್ನಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ವೀರಪ್ಪ ಸಿಗಲ್ಲ. ಸರಿ ಅಂದ್ಬಿಟ್ಟು ಅವನು ಕರ್ಸ್ಕೊಂಡು ಕೂತ್ಕೊಂಡ್ರು. ಬೇಡ ಸರ್, ಇವಾಗ ಮಧ್ಯದಲ್ಲಿ ಆಪ್ರೇಷನ್ ಮಾಡೋದು ಬೇಡ, ಅವನು ಎಲ್ಲೂ ಹೋಗಲ್ಲ, ಸಿಗ್ತಾನೆ. ಹಿಂಗೆ ಮದುವೆ ಮಾಡಬೇಕು ಅಂತ ಇದ್ದೀವಲ್ಲ, ಮದುವೆ ಮಾಡುವಾಗ ಪಾಯ್ಸನ್ ಹಾಕಿ ಎಲ್ಲರೂ ಒಂದೇ ಸರಿ ನಿರ್ನಾಮ ಮಾಡಿಬಿಡೋಣ. ಇಲ್ಲ, ಅವನು ನಾನು ಜೀವಂತವಾಗಿ ಬೇಕು ಅಂತ ಅಂದರೆ ಅವನೊಬ್ಬನಿಗೆ ಸ್ಪೇರಾಗಿ ಏನಾದರೂ ಒಂದು ನಿದ್ದೆ ಬರುವಂಗೆ ನಿದ್ರೆ ಮಾತ್ರನೋ ಏನೋ ಹಾಕಿ ಕೊಟ್ಬಿಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾರು? ಈ ಮುತ್ತುರಾಮ, ನಟರಾಜು ಇಟ್ಬಿಟ್ರು. ಈ ಥರ ಇದೆ ಅಂತ. ನೀನು ಯಾರ ನನಗೆ ಹೇಳೋಕ್ಕೆ, ನಾನು ಅಂತ ಅಂದ್ಬಿಟ್ಟು ರೋಪ್ ಹಾಕವ್ರೆ. ಸರಿ, ಇವ್ರ ಕೈ ಸಿಗಾಕೊಂಡಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ರಂತೆ ಗಾಡಿ ಒಳಗೆ. ಹೋಗವ್ರೆ. ಹೋಗಿ ಅಷ್ಟೊತ್ತಿನಲ್ಲಿ ಇದೇನೋ ಕೂಗ್ತಾರಂತೆ, ಏನೋ ಶಬ್ದಗಳು, ಅದು ಕೂಗವನೇ. ಯಾರು? ಮುತ್ತುರಾಮ. ಈ ಗುರುನಾಥಕ್ಕೆ ಗೊತ್ತಾಗದೆ ಯಾರೋ ಬಂದವ್ರೆ ಅಂತ ಅಂದ್ಬಿಟ್ಟು
ಅವನ ಬೆಟ್ಟದ ಯಾವುದೋ ಒಂದು ಬೆಟ್ಟದ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ಬಿಟ್ಟು, ಓ ಇವರು ನನಗೆ AK-47 ತಂದು ಕೊಡ್ತೀನಿ ನಿಂದಿದ್ರಲ್ಲ, ಅವ್ರ ಕಡೆಯವ್ರು ಬಂದವ್ರೆ ಅಂತ. ಆಮೇಲೆ ಬಂದವನೇ ಬಂದು ಕೇಳಿದ್ರೆ ಏನಪ್ಪ ಅಂತ ಅಂದರೆ, ನಮ್ಮ ಸಾಹೇಬರು ಬಂದವ್ರೆ, AK-47 ತಂದವ್ರೆ, ಅವರು ನಿನ್ನನ್ನು ಖುದ್ದಾಗಿ ನೋಡಬೇಕಂತೆ, ನೋಡುವವರೆಗೂ ಅವರು ವೆಪನ್ ಕೊಡಲ್ಲ, ತಂದವ್ರೆ ಒಟ್ಟಿನಲ್ಲಿ ಅಂತ. ಸರಿ ಅಂದ್ಬಿಟ್ಟು ಅವನು ಬಂದವನೇ. ಬಂದು ಒಂದು ಜಾಗ, ಒಂದು ಬಂಡೆ ಮೇಲೆ ಮನೆ ಕೊಡೋದು, ಇಲ್ಲ ಯಾವ್ದಾರು ಮರದ ಪಟ್ರೆ ಒಳಗಡೆ ಇರೋದು, ಅವನು ಆ ಹುಡುಗಿ ಇಬ್ಬರು. ಕೊನೆಗೆ ಆ ಜಾಗಕ್ಕೆ ಕರ್ಕೊಂಬಾರ್ತ ಅಂತವ್ರು. ಸರಿ ಕರ್ಕೊಂಡು ಹೋಗವ್ರೆ. ಕರ್ಕೊಂಡು ಹೋದರೆ ಇವ್ರು ಹೆಂಗೆ ಕೇಳಬೇಕು, ವೆಪನ್ ತಂದಿದ್ದೀವಿ ನೋಡು ಅಂತ ಅಂದ್ಬಿಟ್ಟು ಕೊಟ್ಟವ್ರೆ. ಅವನು ಬೆರಳಾಕಿ ನೋಡ್ತಾವನೆ, ಎಷ್ಟು ಲಾಂಗ್ ಹೋಯ್ತದೆ ಇದು, ಏನು ಎತ್ತ ಅಂದ್ಬಿಟ್ಟು. ಎಲ್ಲ ಅದರಲ್ಲೇ ಬರ್ತದೆ, ವೆಂಕಟರಾಮು ಮಾತಾಡಿರೋದ್ರಲ್ಲೇ. ಕೊನೆಗೆ ಸಡನ್ನಾಗಿ ರಿವಾಲ್ವರ್ಗಳು ತೆಗೆದದ್ದು ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಇವನಿಗೆ ಹಿಡ್ದವ್ರೆ, ಗುರುನಾಥ್ಗೆ. ಯಾವಾಗ ರಿವಾಲ್ವರ್ ನೋಡಿದ ಅವನು ಅಯ್ಯಯ್ಯಪ್ಪೋ ಅಂತ ಬಡ್ಕೊಂಬಿಟ್ಟವನೆ. ಆವಾಗ್ಲೂ ಕೆಲಸ ಕೆಟ್ಟೋಯ್ತು ಅಂದ್ಕೊಂಡವ್ರೆ ಈ ನಟರಾಜು ಮತ್ತು ಈ ಮುತ್ತುರಾಮ. ಕೆಲಸ ಕೆಟ್ಟೋಯ್ತು, ಇನ್ನು ವೀರಪ್ಪನ ಹಿಡಿಯೋಕ್ಕಾಗಲ್ಲ, ಇನ್ನು ನಮ್ಮನ್ನು ಬಿಡ್ತಾನ, ಇಂಥವ್ರು ಹಿಡ್ಕೊಟ್ರು ಅಂತ ಈ ವಿಷಯ ಮುಟ್ಟಿದ್ರೆ ಬಿಡ್ತಾನ. ಈಗ ನಾಗನಾಯ್ಕ ಇವ್ರನ್ನ ಕರ್ಕೊಂಡೋಗಿರೋ ನಾವು ಸ್ಪಾಟ್ಗೆ, ನಾಗನಾಯ್ಕ ಹೋಗಿ ಹೇಳ್ತಾನೆ, ಬಿಡ್ತಾರೆ ನಮ್ಮನ್ನು ಅಂತ ಅಂದ್ಬಿಟ್ಟು ಇವರು ಬೇಜಾರು ಮಾಡ್ಕೊಂಡು ಅಷ್ಟೊತ್ತಿಗೆ ಎನ್ಕೌಂಟ್ರು ಮಾಡಿಬಿಟ್ರು ಅವನ್ನ, ಗುರುನಾಥನ. ಇವಳನ್ನ ಚಾಂದಿನಿನ ಎತ್ತಾಕೊಂಬಂದು ಕಾರ್ನಲ್ಲಿ ಹಾಕೊಂಡ್ರು. ಯಾರೋ ಒಬ್ಬ ಪುಣ್ಯಾತ್ಮ ಎಳವನೇ ಅದರಲ್ಲಿ, ಅವನು ನೆಲ್ಲೂರಿನವನು ಕಣೆ, ಮಾಟಳ್ಳಿಯವನು. ಅವನು ಹರಿಕೃಷ್ಣ ಹೆಂಗಸರು ಬಟ್ಟೆ ಬಿಚ್ಚೋದನ್ನೇ ನೋಡೋಣಂತೆ, ಬಿಚ್ಚುನಂತೆ ಬಟ್ಟೆನ ಅವ್ರ ಗಂಡದೇರ ಎದುರಿಗೆ. ಏನಾಗಲ್ಲ ಅವ್ರ ಗಂಡದೇರಿಗೆ. ಹೆಂಗಸಿಗೆ ಪತಿವ್ರತೆ ಅನ್ನೋದು ಅದಕ್ಕೆ ಗಂಡ ಹೆಂಡತಿ ಅಷ್ಟೇ, ಬೇರೆಯವ್ರು ಯಾರೂ ನೋಡೋಕ್ಕಾಗಲ್ಲ. ಇದೆಲ್ಲ ವಿಷಯ ತಿಳಿದ ಮೇಲೆ ಸರಿ ಅಂದ್ಬಿಟ್ಟು ಇವಳನ್ನ ಚಾಂದಿನಿನ ಎತ್ತಿ ಕಾರ್ಗೆ ಹಾಕೊಂಡವ್ರೆ. ಇವನ್ ಬಾಡಿ ಎತ್ತಿ ಹಿಂದ್ಗಡೆ ಡಿಕ್ಕಿಗೆ ಹಾಕೊಂಡವ್ರೆ, ಕಾರ್ಗೆ ತಗೊಂಡೋಗವ್ರೆ. ತಗೊಂಡೋಗ್ಬಿಟ್ಟು ಏನು ಮೆಸೇಜ್ ಕೊಟ್ಬಿಟ್ಟವ್ರೆ, ಹೊಡೆದಾಕ್ಬಿಟ್ಟವ ಹಂಗೆ ಹಿಂಗೆ ಅಂತ. ಹೊಡೆದಾಕೋಕೆ ಯಾರು ದಾರಿ ತೋರಿಸಿದ್ರು, ಅವ್ರ ಹೆಸರಿಲ್ಲ, ಇವ್ರದ್ದೇ ಹೆಸರು. ಹೊಡೆದ ಸಾರ್ ಹಿಂಗೆ ಗುರುನಾಥನ್ನ ವೀರಪ್ಪನಿಗೆ ರೈಟ್ ಹ್ಯಾಂಡ. ಆ ಸೂಳೆ ಮಗ ಕಾಸನ್ನು ಹಿಂಗೆ ಚಿಮ್ಮಿದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬರೋದ್ರೊಳಗೆ ಕಾಸು ಫೈರ್ ಮಾಡ್ತಿದ್ದಂತೆ, ಅಷ್ಟು ಗುರಿಗಾರನಂತವನು. ಅವನು ಸೇತುಗುಳಿ ಗೋವಿಂದ ಇವರಿಬ್ಬರು ಅದೇ ಪ್ರಾಕ್ಟೀಸ್ ಮಾಡ್ಕೊಂಡಿರೋರಂತೆ. ಕೊನೆಗೆ ಗುಡ್ ಕ್ಯಾಚ್ ಅಂದ್ಬಿಟ್ಟು ಈ ಹೆಡ್ ಕ್ವಾರ್ಟ್ರಲ್ಲಿ ಬೆಂಗಳೂರಲ್ಲಿ ಕೇಳಬೇಕಾ, ಹಿಂಗೆ ಹಿಡ್ದವ್ರೆ ಅಂತ ಎಲ್ಲ ಬಂದ್ಬಿಟ್ರು ಪೊಲೀಸ್ ಆಫೀಸರ್ಸ್ಗಳು. ಬಂದುಬಿಟ್ರು. ಕೊನೆಗೆ ಅವನು ಸತ್ತೋದ. ತಗೊಂಬಂದರು ಇದರಲ್ಲಿ ಯಾವುದು ಕಾಮಗೆರೆಯಲ್ಲಿ ಹಾಸ್ಪಿಟಲ್ನಲ್ಲಿ ಪೋಸ್ಟ್ಮಾರ್ಟಮ್ಗೆ ಹಾಕಿದ್ರು. ಅದು ಇಂತಿಂಥ ಕಡೆ ಗುಂಡು ಬಿದ್ದಿದೆ, ಸತ್ತೋಗಿದ್ದಾನೆ ಅಂದ್ಬಿಟ್ಟು ಅಷ್ಟೇ. ಏನು ಗುಂಡು ಬಿದ್ದಿದೆ, ಎಲ್ಲಿ ಬಿದ್ದಿದೆ, ಇದು ಅಷ್ಟೇ ಬರೆಸಿ ಕೊಟ್ರಂತೆ. ಸರಿ ತಗೊಂಬಂದ್ಬಿಟ್ರು. ಇದನ್ನು ವೀರಪ್ಪನಿಗೆ ಮುಟ್ಟಿಸ್ತಾ ಯಾರು, ಈ ನಾಗನಾಯ್ಕ ಇವರೆಲ್ಲ ಹೋಗಿ ಮುಟ್ಸಿದ್ರು. ಇವ್ರು ನೋಡ್ಕೋಕೆ ಶುರು ಮಾಡ್ದ ಅವನು, ಯಾರೋ ಮುತ್ತುರಾಮನ್ನ, ನಟರಾಜನ್ನ. ಇವರು ಇವತ್ತಿಲ್ಲಿ ಮನೆ ಕೊಡೋದು, ನಾಳೆ ಇನ್ನೊಂದು ಊರಲ್ಲಿ ಮನೆ ಕೊಡೋದು, ಇನ್ನೊಂದು ಹೊಲದಲ್ಲಿ ಮನೆ ಕೊಡೋದು, ಯಾರ್ದು ತೋಟದಲ್ಲಿ ಮನೆ ಕೊಡೋದು. ಈ ರೀತಿ ಕಾಲ ಕಳೆದವ್ರೆ ಪಾಪ ಅವರು. ಕೊನೆಗೆ ಸಿಕ್ಕಲಿಲ್ಲ. ಅವನು ನಟರಾಜ ಮಾತ್ರ ಸುತ್ತ ಕಂಬಿ ಇದು ತಂತಿ ಹಾಕ್ಬಿಟ್ಟು ಕರೆಂಟ್ ಕೊಟ್ಬಿಟ್ಟು ಮನೆಗೆ ಹೊಡೆದಂತೆ. ಅವನು ಬಾರು ಯಾರು ಬಾಗಿಲು ಹೊಡೆದ್ರೆ ಎಲ್ಲ ಬಾಟ್ಲುಗಳೆಲ್ಲ ಹೊತ್ಕೊಂಡ್ರೆ ಯಾರು ಕೊಡ್ತಾರೆ, ಅವ್ನು ಕರೆಂಟ್ ಕೊಟ್ಬಿಟ್ಟು ಮನ್ಕೊಂಡಂತೆ. ಹೀಗಾಗಿ ಅವರಿಬ್ಬರದ್ದು ಕತೆ ಅಲ್ಲಿ ಎಂಡಾಯಿತು. ಒಂದು ಗುರುನಾಥದ್ದು. ಆ ಮದುವೆ ಆಗುವವರೆಗೂ ಬಿಟ್ಟಿದ್ರೆ ವೀರಪ್ಪನ ಯಾವತ್ತೋ ಹುಟ್ಟಾಡ್ಗೋಗಿರೋದು. ಎಲ್ಲ ಅದರಲ್ಲೇ ಅದೇ, ನಾನೇನು ಹೇಳ್ಬೇಕಾದ್ದೇ ಇಲ್ಲ.
ಇದು ಇಟ್ಕೊಳ್ಳಿ, ಇದು ಕೊಡಿ. ಅದರಲ್ಲೆಲ್ಲ ಫೋಟೋಗಳವೆ ನೋಡಿ. ನೋಡಿ ಇವಳೆ ಚಾಂದಿನಿ, ನಿಮ್ಮ ಮದುವೆ ಗಂಡು. ಇದೆಲ್ಲ ಆಮೇಲೆ ತಗೊಳ್ಳೋರಂತೆ. ಇದರಲ್ಲಿ ಒಂದೊಂದು ಕಾಪಿ ಎತ್ಕೊಳ್ಳಿ. ಸುಳ್ಳೇರು ಮನೆಗೆ ಮಾರ್ಬಿಟ್ಟವನೇ ಅಂತ ಏನು ಅದರಲ್ಲಿ ಸ್ಟೇಟ್ಮೆಂಟ್ ಜೋರಾಗಿ ಕೊಟ್ಟವನೇ. ನಿಜವಾಗ್ಲೂ ಅವನು ಕೂರ್ಗಿಸ್ನವರು, ದೇಶ ಕಾಯ್ತಾ ಇರೋರು ಕೂರ್ಗಿಸ್ನವರು, ಸತ್ಯವಂತರು. ಕೂರ್ಗಿಸ್ ಬಗ್ಗೆ ನನಗೆ ಭಾಳ ಅನುಕಂಪ ಇದೆ. ಈ ಸೂಳೆ ಮಗ ಇವನು ಅಲ್ಲಾಬಕಾಶನವನು ನಕ್ಸಲೇಟ್ ಚೈನ್ ಕಳ್ಳನ್ನ ಹಿಡ್ಕೊಟ್ಟ. ಗಾಡೀಲಿ ಕೂತ್ಕೊಂಡು ಹಿಂದ್ಗಡೆಯಿಂದ ಒದ್ದು ಅವನು ಬೀಳಿಸಿ ಮೇಲೆ ಅದಿಕೊಂಡು ಇವನು ಅಲ್ಲಾಬಕಾಶಕ್ಕೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾನು ಹಿಡ್ದೆ ಅಂದ್ಬಿಟ್ಟು ಹೋಗಿ ಪ್ರೆಸಿಡೆಂಟ್ ಮೆಡ್ಲ್ ತಗೊಂಡ. ಯಾರು ಅಶೋಕ್ ಕುಮಾರ್. ಇಂಥ ಗಳ್ಳ ನಂಬಿಟ್ಟಿದ್ರಂತಲ್ಲಿ ಕುಟ್ಮಲಾಚಾರಿ ಕರ್ಕೊಂಡೋಗಿ ಏನೋ ಮಾಡ್ಕೊಂಬಿಟ್ಟ ಅವನು ಹಂಗೆ ಹಿಂಗೆ ಅಂತ. ಯಾವಾಗ ರಿಜಿಸ್ಟರ್ ಮ್ಯಾರೇಜು ಇವ್ರು ಫೋಟೋಗಳು ಇದೆಲ್ಲ ನೋಡಿದ್ರು ಅವ್ರನ್ನ ಸುಮಾರು ಜನ ನಂಬಿದ್ರಂತೆ. ಪರವಾಗಿಲ್ಲ, ಒಳ್ಳೆ ಆಫೀಸರು ಅಂತ ಅಂದ್ಬಿಟ್ಟು. ತಗೊಳ್ಳಿ, ಇದು ತಗೊಳ್ಳಿ, ಫೋಟೋ ತಗೊಳ್ಳಿ. ಅದರಲ್ಲಿ ಅವನೇ ಪ್ರಕಾಶು ಮದುವೆದು. ಇದು ಅದೇನೆ, ಇಬ್ಬರು ನಿಂತಿರೋದು. ಅವನ ಹೆಸರು ನೆನ್ಪಿಟ್ಕೊಳ್ಳಿ, ಪ್ರಕಾಶ್ ಅಂತ. ಪ್ರಕಾಶ್ ಇದರಲ್ಲಿ ಐತಲ್ಲ ರಿಜಿಸ್ಟರ್ ಪೇಪರಲ್ಲಿ. ನಾನು ತಮಿಳ್ನಾಡಿನಲ್ಲಿ ಸುಮಾರು ಜನಕ್ಕೆ ಹೇಳಿದೆ, ಇದೆಲ್ಲ ಬೇಕಾದ್ರೆ ಒಂದೊಂದು ಕಾಪಿ ತಗೊಂಬಿಡಿ ನೀವು ಕ್ಯಾಮ್ರಾದಲ್ಲಿ. ನೋಡಿದ್ದೀರಾ ಕಾವೇರಿಪುರದಲ್ಲಿ ಬೋಟ್ ಮಾದು ದೊಡ್ಡಸ್ವಾಮಿ ಕೋಟ್ ಮಾದಯ್ಯ, ಅವನ ಹೆಂಡತಿ ಕಾವೇರಮ್ಮ. ನಾವು ಕಾಡಿನಿಂದ ಬಂದರೆ ಕೈ ತುತ್ತು ಹಾಕೊಟ್ಟವಳೆ ಊಟನ. ಅವ್ರನ್ನ ಹಿಡ್ಕೊಡ್ಬೇಕು ಅಂದ್ಬಿಟ್ಟು ಪನ್ನಾಡಿ ಅನ್ನೋನೊಬ್ಬ ಅವನೇ. ಆ ಸೂಳೆ ಮಗ ಹೋಗಿ ಕಾವೇರಮ್ಮನಿಗೆ ರೋಪ್ ಹಾಕವನೆ, ನಿಮ್ಮನ್ನು ಹಿಡ್ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಏನು ತಿಳ್ಕೊಂಡಿದ್ದೀರಾ ನೀವು ಅಂದ್ಬಿಟ್ಟು. ಆಮೇಲೆ ಕಾವೇರಮ್ಮ ಅಂದ್ಬಿಟ್ಟು ಪರಕೆ ತಗೊಂಡವಳೆ. ಏನು ತಿಳ್ಕೊಂಡಿದ್ಯಾ? ಮೇಲ್ಗಡೆ ಪುಟಾಚಾರಿ, ಗೋಪಿ, ಇನ್ನೂ ಇಬ್ಬರು ಪೊಲೀಸವ್ರು 4 ಜನ ನಿಂತ್ಕೊಂಡು ನೈಟ್ ಕಾಯ್ತಾರೆ. ನೀನು ನನ್ನ ಹಿಡ್ಕೊಡ್ತೀಯ? ನೀನು ಯಾರು ಅಂತ ನನಗೆ ಗೊತ್ತಿಲ್ವಾ? ಅಲ್ಲಿ ಇವ್ರನ್ನ ಹಿಡ್ಕೊಳ್ಳಿ ಅಂತೀಯ, ಅವ್ರು ಹಿಡ್ಕೊಂಡು ಹೋದ್ಮೇಲೆ ಅವ್ರ ಹತ್ರ ಕಾಸು ಇಸ್ಕೊತೀಯ. ತಿರ್ಗಾ ಹೋಗಲ್ಲಿ ಎಸ್ಟೇಪ್ನಲ್ಲೂ ಕಾಸು ಇಸ್ಕೊತೀಯ. ನಿನ್ನ ವಿಷಯ ನನಗೆ ಗೊತ್ತಿಲ್ವಾ ಅಂದ್ಬಿಟ್ಟು ಸಖತ್ತಾಗಿ ಬೈದಾಕ್ಬಿಟ್ಟವಳೆ ಅವಳು. ಬೈದಾಕ್ಬಿಟ್ಟು ಪಾಪ ಅವ್ರಿಗೆಲ್ಲ ದುಡ್ಡು ಕೊಡಬೇಕಿತ್ತು. ಮೋಸ ಮಾಡಿಬಿಟ್ಟ ಶಂಕರ್ ಬಿದ್ರಿ. 500 ರೂಪಾಯಿ ರಿವಾರ್ಡ್ ಕೊಟ್ಟದ್ದಷ್ಟೇ. ಯಾರು ಕೋಟೆಯೂರು ಮಣಿನ ಹಿಡಿದಾಗ, ಕೋಟೆಯೂರು ಮಣಿ ಹಿಡಿದು ನಾನು ನಿಮಗೆ ಕೈಲಿ ಒಡಿಸಿದ್ರು, ನಿಮಗೆ ರಿವಾರ್ಡು, ನನಗೆ ನಾಮ. ಕೆಲಸ ಮಾಡಿದ್ದೀರಿ ನೀವು? ನಾನು 36 ವರ್ಷ ವೀರಪ್ಪನ ಕಾರ್ಯಾಚರಣೆ ಡಿಪಾರ್ಟ್ಮೆಂಟ್ ಸರ್ವಿಸ್ 36 ವರ್ಷ. ಮಾದೇಶ್ವರ ಬೆಟ್ಟದಲ್ಲಿ 3 ವರ್ಷ 2 ತಿಂಗಳು ಕರ್ಕೊಂಡು ಬಂದು ಎಷ್ಟು ಜನರಿಗೆ ಇದು ಕರೆಂಟ್ ಶಾಕ್ ಎಲ್ಲ ಕೊಟ್ಟರಲ್ಲ ಹೊರಸಾಕಲ್ಲಿ? ತಮಿಳ್ನಾಡಿನಿಂದ ಕರ್ಕೊಬಂದದ್ದು ತಮಿಳ್ನಾಡು ಪೊಲೀಸ್ ಹಿಡಿದಿದ್ದರಲ್ಲಿ ಆಂಡಿಯಪ್ಪ. ಅವನಿಂದ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತದೆ ಅಂದ್ಬಿಟ್ಟು ಕರ್ಕೊಬಂದು ಕೊನೆಗೆ ಶಂಕರ್ ಬಿದ್ರಿ ಗೋಪಾಲ್ ಹೊಸೂರು ಇನ್ಸಿಡೆಂಟ್ನಲ್ಲಿ ಹೊಡೆದಾಕ್ಬಿಟ್ಟ. ಇವನು ಅಶೋಕ್ ಕುಮಾರೇ ಹೊಡೆದವನವನ್ನ. ಏನು ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ, ಮರದ ಹತ್ರ ನಿಂತ್ಕೊತಾರೆ ಡಮಾರ್ ಅಂದ್ಬಿಟ್ಟು ಎದೆಗೆ ಆರ್ಡರ್ ಜಾಗಕ್ಕೆ ಹೊಡೆದ್ರು ಮುಗಿದೋಯ್ತು. ಆ 6 ಜನ ಸತ್ರಲ್ಲ ಗೋಪಾಲ್ ಹೊಸೂರು ಇನ್ಸಿಡೆಂಟ್ನಲ್ಲಿ. 6 ಜನ ಕರ್ಕೊಬಂದವನು ನಾನು. ವರ್ಕ್ಶಾಪಿಂದ ಚೀಟಿ ಬರೆದು ಕೊಟ್ಟ ಶಂಕರ್ ಬಿದ್ರಿ. ಚೀಟಿ ಕೊಟ್ಟ ತಕ್ಷಣ 6 ಜನ ಕಾಕಿ ಬಟ್ಟೆ ಹಾಕಿ ಒಂದು ಇಷ್ಟಿಷ್ಟಾಗಲ್ಲ ಪೀಸ್ಗಳು 8 ಪೀಸ್ ಕೊಟ್ಟರು. ಇವರು 6 ಜನ ಇದ್ದರು. 6 ಜನನ ಒಳಗೆ ಕುಣಿಸಿದ್ರು. ಇದೇನಕ್ಕಪ್ಪ ಅಂದ್ರೆ ಇದೇನು ತಗೊಂಡೋಗಿ ಕೊಡಿ, ಅವ್ರಿಗೆ ಗೊತ್ತು ಮಾಡ್ಕೊತಾರೆ ಅಂತ. ಸರಿ ಅಂದ್ಬಿಟ್ಟು ಆ ಬಟ್ಟೆ ಕೊಟ್ಟರೆ ಬಟ್ಟೆನ ಕಣ್ಣಿಗೆ ಕಟ್ಬಿಡೋದು, ಮರದ ಹತ್ರ ನಿಲ್ಲಿಸೋದು, ಹೊಡೆಯೋದು. ಏನು ಅದಾನ ಗುರಿ ಅಭ್ಯಾಸ? ನಿನಗೆ ಪೊಲೀಸಲ್ಲಿ ಟ್ರೈನಿಂಗ್ ಕೊಟ್ಟಿಲ್ವಾ ಗುರಿಗೆ ಇದರೊಳಗೆ? ಅದಕ್ಕೆ ಅಂತ ಒಂದು ತಿಂಗಳಾನುಗಟ್ಟಲೆ ನಡೀತದೆ. ಮನುಷ್ಯರನ್ನ ಕೊಲ್ಲುವುದ ಗುರಿ ಅಭ್ಯಾಸ? 63 ಜನ ಸಾಯಿಸಿರೋದು ಶಂಕರ್ ಬಿದ್ರಿ. ಅದರಲ್ಲೆಲ್ಲ ಡೀಟೇಲ್ ಇದೆ.
ನೀವು ಇದು ಜನಜಾಗೃತಿ ಒಳಗೆ ಪಿನ್ ಟು ಪಿನ್ ಐತೆ ಅದರಲ್ಲಿ. ನೀವು ಏನಿಲ್ಲ, ಒಬ್ಬ ಸರಿಯಾಗಿ ಕನ್ನಡದವ್ರನ್ನ ಕುಂಡಿಸ್ಕೊಂಬಿಟ್ರೆ ನೀವು ಏನು ಕೇಳೋದೇ ಬೇಕಾಗಿಲ್ಲ. ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ನೀವು ಕೊಡಿಬೇಕಾದ್ರೆ ನನಗೇನು ಇದಿಲ್ಲ, ನನಗೆ ಭಯನೂ ಇಲ್ಲ. ನಾನು ಸತ್ರು ನನಗೆ ಏನು ಯಾರು ಕೇಳೋರಿಲ್ಲ. ನನ್ನ ಮಕ್ಕಳನ್ನ ಚಾಂದಿನಿ ಅನ್ನೋಳು ಅಷ್ಟು ಚೆನ್ನಾಗಿ ಅವ್ರನ್ನ ಬೆಳಿಗ್ಗೆ ಎಬ್ಬರಿಸಿ ಸ್ನಾನ ಮಾಡಿಸಿ ನಾಷ್ಟ ಕೊಟ್ಟು ಹೋಗ್ರಿ ಸ್ಕೂಲ್ಗೆ, ನಿಮ್ಮ ಅಪ್ಪ ನೋಡಿದ್ರೆ ವೀರಪ್ಪನ ಹಿಡಿತೀನಿ ಅಂದ್ಬಿಟ್ಟು ಹೋಗಲ್ಲ ಸಾಯ್ತಾವನೆ, ನೀವು ಇಲ್ಲಿ ಹಿಂಗೆ ಮನೆ ಕಂಡು ನಿದ್ದೆ ಹೊಡಿತೀರಾ ಅಂದ್ಬಿಟ್ಟು ಸ್ಕೂಲ್ಗೆ ಕಳಿಸಿ ಚೆನ್ನಾಗಿ ಓದಿಸಿದ್ದು ಅವಳೇ. ಅವಳ ಹೆಸರು ಹೇಳ್ಕೊಂಡು ನಮ್ಮ 3 ಜನ ಮಕ್ಕಳು, 3 ಜನನೂ ಗೌರ್ಮೆಂಟ್ ಕೆಲಸ, ಎಲ್ಲ 80,000 85,000. ಮಂಡ್ಯದಲ್ಲಿ ಒಬ್ಬಳು ಸ್ಟಾಫ್ ನರ್ಸ್ ಅವಳಿಗೆ 85,000. ಇನ್ನೊಬ್ಳು ಚಾಮರಾಜನಗರದಲ್ಲಿ ಕಾಲೇಜ್ ಲೆಕ್ಚರರ್ ಆಗವಳೆ, ಅವಳಿಗೊಂದು 70,000 ಏನೋ ಸಿಗ್ತದೆ. 3ನೇವಳು ಚಿಕ್ಕವಳು, ಅವಳು ಪ್ರೈಮರಿ ಸ್ಕೂಲ್ ಟೀಚರು, ಅವ್ರಿಗೊಂದು 50-55,000 ರೂಪಾಯಿ ಸಿಗ್ತದೆ ಅಷ್ಟೇ. ಚೆನ್ನಾಗಿ ಓದಿಸೋದು ಮಾಡೋದೆಲ್ಲ ಮಾಡ್ತಾ ಹುಡುಗಿ. ಆ ಹುಡುಗಿಯಿಂದ ಇವತ್ತು ನನ್ನ ಮಕ್ಕಳು ಇವತ್ತು ಎಲ್ಲ ಗೌರ್ಮೆಂಟ್ ಕೆಲಸದಲ್ಲವೆ ಚೆನ್ನಾಗಿ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಯ್ತಾವ್ರೆ. ಅವಳನ್ನ ಆ ರೀತಿ ಮಾಡ್ದೆ. ಸೂಳೆ ಮನೇಲಿ ತಗೊಂಡೋಗಿ ಮಾರ್ಬಿಟ್ಟಿದ್ದೆ. ಸೂಳೆ ಮನೇಲಿ ಯಾರಾದರೂ ಹೆಂಗಸರನ್ನ ತಾಕತ್ತಾರ ಮಾರ್ತಾರ? ಹಂಗೆ ಹೇಳ್ತಾನಲ್ಲ ಅಶೋಕ್ ಕುಮಾರು, ಅದ್ರಲ್ಲಿ ಐತೆ ನೋಡಿ, ಅದು ಡೀಟೈಲ್ ಆಗಿ. ನೀವು ರಿಜಿಸ್ಟರ್ ಆಗಿರೋದು ಕೊಡಿ ನಿಮ್ಮ ಚಾನಲ್ನಲ್ಲಿ, ರಿಜಿಸ್ಟರ್ ಆಗಿರೋದು, ಆಮೇಲೆ ಫೋಟೋ ಮದುವೆ ಆಗಿರೋದು ಫೋಟೋಗಳದು, ಅದು ಇವರು ಪ್ರಕಾಶ, ಇವು ಚಾಂದಿನಿ ಅಂತ ಅಂದರೆ ಅವಳ ಹೆಸರು ಚಾಂದಿನಿ ಅಲ್ಲ ನಮ್ಮ ಮನೇಲಿ ಇರುವವರೆಗೆ. ಅದೇನು ಹೆಸರು ನಮ್ಮ ಮಾವ ಸ್ವಲ್ಪ ಸಂಪ್ರದಾಯದವರು, ನಾವು ಬ್ರಾಹ್ಮಿಣ್ಸ್ ಅಲ್ವಾ, ವಿಶ್ವಕರ್ಮ ಬ್ರಾಹ್ಮಣ ನಮ್ಮ ಜಾತಿ, ಯಾರನ್ನೂ ಒಳಗೆ ಸೇರಿಸಲ್ಲ. ಹೋಟ್ಲಲ್ಲಿ ಹೋಗಿ ಕಾಫಿ ಕುಡಿದ್ರೆ ತಿಂಡಿ ತಿಂದರೆ ಯಾರು ಮಾಡವ್ರೆ ಅಂತ ಹುಡುಕ್ತೀಯ ನೀನು? ಹೋಗಿ ಜನವರ ಹುಡುಕ್ತೀಯಾ? ತಿಂತೀಯ ತಾನೆ, ಬಿಡು, ಅದು ನಮ್ಮ ಜೊತೇಲಿ ಇದ್ಕೊಂಡು ನಮ್ಮ ಥರ ಇರ್ತದೆ ಅಂದ್ಬಿಟ್ಟು ನಾನು ಮನೆ ಒಳಗೆ ಕರ್ಕೊಂಡು ಹೋಗಿ ಇರಿಸ್ತೆ ಮಕ್ಕಳ ಜೊತೆ. ಅವಳು ಮಧ್ಯರಾತ್ರಿನಲ್ಲಿ ಎದ್ದು ಕೂತ್ಕೊಳ್ಳೋದು, ಆ ಕಾಡಿನಲ್ಲಿ ಇದ್ದೋಳಲ್ವಾ, ಪ್ರಾಣಿಗಳು ಭಯ, ಅದನ್ನೇ ನಾನು ಹೇಳಿ ಇಲ್ಲ ಕಣವ ಹಿಂಗೆಲ್ಲ ಇದೆ, ಅವಳಿಗೆ ಎದುರ್ಕೊಳ್ಳೋದು ಜಾಸ್ತಿ, ಎದುರ್ಕೋಬೇಡ ಅಂತ ಹೇಳಿ ಧೈರ್ಯ ಮಾಡಿ ನೀವೇನೆ. ಅದರಲ್ಲೆಲ್ಲ ಫುಲ್ ಡೀಟೇಲೇ ಅದೇ. ಹಿಂಗೆ ಮಾಡಿ ಕೊನೆಗೆ ಆ ಹುಡುಗಿನ ಮಾರ್ಕಂಡ, ಅವನು ನೀಚ, ಅದು ಏನೇನೋ ಭಾಷೆ ಅವ್ರ ಕೂರ್ಗೀಸ್ ಭಾಷೆನಲ್ಲಿ ಬೈದವನೇ. ಬೈಲಿ, ನಾನು ಈ ಕಾಲೊಂದು ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಶಂಕರ್ ಬಿದ್ರಿಗೆ, ಅಶೋಕ್ ಕುಮಾರ್ಗೆ, ಬಾವನ್ಗೆ ಎಲ್ಲರಿಗೂ ಒಂದು ದಾರಿ ಮಾಡ್ತಿದ್ದೆ. ನನ್ನ ಕಾಲೇ ಸರಿ ಇಲ್ಲ, ಹೋಗಿ ನಿಂತ್ಕೋಬೇಕು ಅಲ್ಲಿ ಕೋರ್ಟಲ್ಲಿ, ಆಮೇಲೆ ಮಾಡಿ ಹತ್ತಬೇಕು, ಇಳಿಬೇಕು, ಆಗಲ್ಲ. ಇವ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ, ಮನೇಲಿ ಯಾರು ನನಗೆ ಗಂಡಸದ ಸಪೋರ್ಟ್ ಇಲ್ಲ, ಅದಕ್ಕೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ನಿಮಗೆ ಒಂದು ವೇಳೆ ಕೇಸ್ ಹಾಕಬೇಕು ಅಂದರೆ ನಿಮ್ಮ ತಮಿಳ್ನಾಡು ಗೌರ್ಮೆಂಟ್ನಲ್ಲಿ ನಿಮ್ಗೆ ಚೆನ್ನಾಗಿದ್ದರೆ ಈ MMSನ ರಿಪೀಟ್ ಮಾಡಿ ಅಲೋಕ್ ಕುಮಾರ್ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಕೊಡಿ ಅಂತ ಕೇಳಿ. ಅವನು ಹೊಟ್ಟೆಲಿ ಹುಟ್ಟದ ಮಕ್ಕಳು ಕಟ್ಕೊಂಡು ಹೆಂಡ್ತಿ ಯಾರನ್ನೂ ಬಿಡೋದಿಲ್ಲ ಅವನು, ಅಂಥ ವ್ಯಕ್ತಿ. ನಮ್ಮ ಪೊಲೀಸಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಬಿಟ್ಟವ್ರೆ. ಸಿದ್ದರಾಮಯ್ಯನಿಗೆ ಏನಾರು ಲೋಕಾಯುಕ್ತಕ್ಕೆ ಅವನ್ನ SP ಆಗಿ DG ಆಗಿ ಕೊಟ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಇರ್ತಿರ್ಲಿಲ್ಲ, ಯಾವತ್ತೋ ಡಮಾರಂದು ಹೋಗ್ಬಿಡುವ ಜೈಲಿಗೆ ಹೋಗಿ. ಅಂಥ ಆಫೀಸರು. ಜಡ್ಜಲ್ಲಿ ಇಬ್ಬರು, ನಾಗಪ್ರಸನ್ನ ಅಂತ ಒಬ್ಬರು, ಇನ್ನೊಬ್ಬರು ಎಂಥದ್ದು ಭಟ್ ಅಂತ ಬರ್ತದೆ ಹೆಸರು, ಅವರು ಒಳ್ಳೆ ಜಡ್ಜ್ಗಳವ್ರೆ. ಅವ್ರ ಕೈಗೆ ಏನಾದ್ರು ಸಿಗಾಕೊಂಬಿಟ್ರೆ ಇದು ಯಾವ ಪೊಲೀಸನೂ ಬಿಡೋದಿಲ್ಲ. ಈಗ ನಿಮ್ಮ ತಮಿಳ್ನಾಡಿನಲ್ಲಿ ಆಯ್ತಲ್ಲ 17 ಜನಕ್ಕೇನೋ ಫಾಸಿ, ಅಂಥ ಜಡ್ಜ್ಗಳವ್ರು ಇಲ್ಲಿ. ಯಾರಿಗೂ ತಲೆ ಬಗ್ಸಲ್ಲ, ತಲೆ ಎತ್ತು ಮಾತಾಡು ಅಂತಾರೆ. ಅವನಿಗೆ ಮಾತು ಬರಲಿಲ್ಲ, ಲಾಯರ್ಗೆ ಚೇಂಜ್ ಮಾಡೋದು ಶುರು ಮಾಡೋದಂದರೆ ಲಾಯರ್ನ ನೀನು ನಿಲ್ಲಿಸು, ನಾನು ಕೇಳ್ತೀನಿ ಅಂದ್ಬಿಟ್ಟು ಅವರೇ ಕೇಳ್ತಾರೆ. ಅಂಥ ಜಡ್ಜ್ಗಳವ್ರೆ. ನೀವು ಬೇಕಾದ್ರೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಇಂಥವ್ರನ್ನ ಕೊಡಿ ಆಫೀಸರ್ನ, ಇಲ್ಲಿ ಇಂಥದ್ದು ಅನಾಹುತ ಆಗೈತೆ ಅಂತ ಅಂದರೆ ಅವರು ಇದು ಮಾಡ್ತಾರೆ. ನಿಮಗೆ ಅದು ಇನ್ನೂ ಡೀಟೇಲ್ ಬೇಕು ಅಂದರೆ ಈ ಜನಜಾಗೃತಿ ಮಾಧ್ಯಮ ಶೆಟ್ಟಿ ಅವ್ರ ನಂಬರ್ ಕೊಡ್ತೀನಿ, ಬೇಕಾದರೆ ಅವ್ರ ಹತ್ರ ಹೋದರೆ ಅವ್ರ ಹತ್ರ ಬುಕ್ಕೇ ಅದೇ. ನಾನು ಕೋರ್ಟ್ಗೆ ಹಾಕಿರೋದು ಒಂದು ಬುಕ್ಕೇ ಅದೇ, ಒಂದು ಹೆಚ್ಚು ಕಡಿಮೆ ಒಂದು 250-300 ಪೇಜ್ದು ಹೈಕೋರ್ಟ್ಗೆ ಹಾಕಿದ್ದು. ಅವ್ರ ಹತ್ರ ಬೇಕಾದ್ರೆ ಈಸ್ಕೊಂಡು ಜೆರಾಕ್ಸ್ ಮಾಡ್ಕೋಬೋದು. ನಾನು ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ, ಅವ್ರ ನಂಬರ್ ಕೊಡ್ತೀನಿ ಬೇಕಾದ್ರೆ.
ಆ ಮನುಷ್ಯನೇ ಫುಲ್ಲು ಎಲ್ಲ ವೆಂಕಟರಾಮದೆಲ್ಲ ರೆಕಾರ್ಡ್ ಮಾಡಿದವನೇ ಅವನು. ವೆಂಕಟರಾಮು ಎದುರುಬಿಟ್ಟು ಹೊಂಟೋಗಿದ್ದಂತೆ. ಆಮೇಲೆ ನಾನು ಫೋನ್ ಸಿಕ್ಕದೆ ಯಾಕೋ ಹಿಂಗೆ ಮಾಡ್ದಂತೆ ಅಂತ. ನಂಗೆ ಭಯ ಆಯ್ತದೆ. ಏನು ಭಯ ಪಡ್ಬೇಡ, ನಾನೇ ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋದನ್ನ ನೋಡ್ಬಿಟ್ಟು ನೀನು ಕೊಡು ಅಂತ. ಸರಿ ಅಂದ್ಬಿಟ್ಟು ಆಮೇಲೆ ಕೊಟ್ಟಿರೋದನ್ನ ನೋಡ್ಬಿಟ್ಟು ಅವನು ಸ್ಟೇಟ್ಮೆಂಟ್ ಕೊಟ್ಟದ್ದು. ಏನು ಮಾಡ್ತಾರೆ ಅವರು? ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಯ್ತದೆ? ಪೊಲೀಸ್ನವ್ರಿಗೆ ಇನ್ಫಾರ್ಮೆಂಟ್ ಆಗಿ ತಗೊಂಡ್ರಿ, ಗುರುನಾಥನ ಹೊಡೆದ್ರಿ, ನಾವೇ ಹೊಡೆದೋ, ಹಂಗೆ ಓಡಾಯ್ತಾ ಇದ್ದ, ಅವನು ಫೈರ್ ಮಾಡ್ದ, ನಾವು ಫೈರ್ ಮಾಡ್ದೋ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ರಿ. ಹಿಡಿದದ್ದು ಕುಂತ ಜಾಗದಲ್ಲಿ. ಇಷ್ಟೆಲ್ಲ ಮಾಡಿ ಅವ್ರನ್ನ ತಗೊಂಡೋಗಿ ವೀರಪ್ಪನಿಗೆ ಫುಡ್ ಸಪ್ಲೈ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ವೀರಪ್ಪನಿಗೆ ಫುಡ್ ಸಪ್ಲೈ ಮಾಡ್ತಿದ್ದವರು ಆ ನಾಯಕ ಯಾರು? ಕಮಲಾ ನಾಯ್ಕ, ನಾಗು ನಾಯ್ಕ, ಆಮೇಲೆ ಇನ್ನೊಬ್ಬ ಯಾರೋ ಅವನೇ ಅವರ ಅಣ್ಣ ತಮ್ಮ, ಅವರು ಫುಡ್ ಸಪ್ಲೈ ಮಾಡ್ತಿದ್ದವರು.